ಕಲಬುರಗಿ ಕೇಂದ್ರ ಕಾರಾಗೃಹ ಮುಖ್ಯ ಅಧೀಕ್ಷಕರ ಒಂದು ಕಾರನ್ನು ಬ್ಲಾಸ್ಟ್ ಮಾಡೋದಾಗಿ ಬೆದರಿಕೆ ಬಂದಿರತಕ್ಕಂಥದ್ದು. ಸೆಂಟ್ರಲ್ ಜೈಲಿನ ಮುಖ್ಯ ಅಧೀಕ್ಷಕಿ ಅನಿತಾ ಅವರ ಕಾರನ್ನು ಬ್ಲಾಸ್ಟ್ ಮಾಡೋದಾಗಿ ಅನಾಮಧೇಯ ವ್ಯಕ್ತಿಯೊಬ್ಬ ಆಡಿಯೋ ಸಂದೇಶ ಕಳಿಸಿದ್ದಾನೆ. ಕಲಬುರಗಿ ನಗರದ ಪೊಲೀಸ್ ಠಾಣಾ ಇನ್ಸ್ಪೆಕ್ಟರ್ ಮೊಬೈಲ್ಗೆ ಬೆದರಿಕೆ ಬಂದಿದ್ದು, ಆ ಒಂದು ಪೊಲೀಸ್ ಕಾರ ಬ್ಲಾಸ್ಟ್ ಮಾಡುವ ಒಂದು ಆಡಿಯೋ ಕುರಿತು ಮಾಹಿತಿಯನ್ನು ಸೆಂಟ್ರಲ್ ಜೈಲಿನ ಮುಖ್ಯ ಅಧೀಕ್ಷಕಿ ಅನಿತಾ ಅವರ ಗಮನಕ್ಕೆ ತರಲಾಗಿದೆ. ಅನಾಮಧೇಯ ವ್ಯಕ್ತಿಯಿಂದ ಕಾರ್ ಬ್ಲಾಸ್ಟ್ ಆಡಿಯೋ ಸಂದೇಶ ಬಂದಿರತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಇನ್ಸ್ಪೆಕ್ಟರ್ ಮೊಬೈಲ್ಗೆ ಸಂದೇಶ ಕಳುಹಿಸಿ ಬ್ಲಾಕ್ಮೇಲ್ ಮಾಡಲಾಗಿರ್ತಕ್ಕಂಥದ್ದು. ಸೆಂಟ್ರಲ್ ಜೈಲು ಮುಖ್ಯ ಅಧೀಕ್ಷಕಿ ಕಾರನ್ನು ಬ್ಲಾಸ್ಟ್ ಮಾಡೋದಾಗಿ ಬೆದರಿಕೆ ಬಂದಿತ್ತು. ಇದಕ್ಕೆ ಕಾರಣ ನೋಡೋದಾದರೆ ಸಾಕಷ್ಟು ಶಿಸ್ತುಬದ್ಧತೆ ಒಂದು ಕ್ರಮವನ್ನು ಜರುಗಿಸಲಾಗ್ತಾ ಇದೆ. ತುಂಬ ಸ್ಟ್ರಿಕ್ಟ್ ಮಾಡಲಾಗಿದೆ. ತಮಗೆ ಬೇಕಾದಂಥ ಮೂಲ ಸೌಕರ್ಯಗಳು ಕೊಡಲಾಗ್ತಾ ಇಲ್ಲ ಹಾಗೂ ಆಹಾರದ ಸಮಸ್ಯೆ ಆಗ್ತಾ ಇದೆ. ಇತರ ಕಾರಣಗಳನ್ನು ನೀಡಲಾಗಿರ್ತಕ್ಕಂಥದ್ದು. ಇದು ಕಂಡು ಬಂದಿರತಕ್ಕಂಥದ್ದು ಕಲಬುರಗಿ ಸೆಂಟ್ರಲ್ ಜೈಲಿನಲ್ಲಿ. ಮೇನ್ ಆಗಿ ಈ ರೀತಿಯಾಗಿ ನಾವು ಯಾವಾಗ ಸ್ಟ್ರಿಕ್ಟ್ ಆಗಿ ಅಡ್ಮಿನಿಸ್ಟ್ರೇಟ್ ಮಾಡ್ಲಿಕ್ಕೆ ನೋಡ್ತೀವೋ ಇದನ್ನು ತಂತ್ರಗಾರಿಕೆ ಮಾಡಲಿಕ್ಕೆ ನೋಡ್ತಿರ್ತಾರೆ. ಇದೇ ಬ್ಲ್ಯಾಕ್ ಮೇಲ್ನ ಪತ್ತೆ ಹಚ್ಚಿ ಯಾರಿದ್ದಾರೆ, ಇದರಿಂದ ಯಾರು ಶಾಮೀಲಾಗಿದ್ದಾರೆ ಅನ್ನೋದನ್ನು ಇದು ಪ್ರೊಸೀಜರ್ಸ್ ನಡೀತಾ ಇದೆ. ನಮ್ಮ ಪ್ರಧಾನ ಕಚೇರಿಯಲ್ಲಿ ಪ್ರೊಸೀಜರ್ಸ್ ಆಗಬೇಕಾಗ್ತದೆ. ಬಂದ ನಂತರ ಟೈಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು ಈ ರೀತಿಯಾಗಿದೆ. ಮುಂಚೆ ಹೇಗಿತ್ತು ಅಂತ ನಾನು ಬಂದಾಗಿಂದ ಹೇಳ್ಬೋದು. ನಾನು ಇನ್ಫ್ಯಾಕ್ಟು ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾನೆ ಅಂತ ನನಗೆ ಕಾಲ್ ಮಾಡಿದ್ರು. ಅದು ಯಾಕೆ ಏನಂತ ನಮ್ಮ ಗೌರ್ಮೆಂಟ್ ಕಾರ್ ಏನಿದೆಯಲ್ಲ ಅದನ್ನು ಬ್ಲಾಸ್ಟ್ ಮಾಡ್ತೀವಿ ಅಂತ ಹೇಳಿಬಿಟ್ಟು ಒಂದು ಸುದ್ದಿ ಇದೆ ಅಂತ ಹೇಳ್ತಾ ಇದ್ದಾರೆ. ಮಾರ್ನಿಂಗ್ ಕೂಡ ಇದಕ್ಕೆ ನಾವು ಲಿಂಕ್ ಮಾಡ್ಬೋದು ಅಂತ ಹುಬ್ಬಳ್ಳಿಯಿಂದ ಒಂದು ಪರ್ಸನ್ನು ನನಗೆ ಕಾಲ್ ಮಾಡಿದ್ರು. ನನ್ನ ನಂಬರ್ಗೆ. ನನ್ನ ನಂಬರ್ ಅವ್ರಿಗೆ ಹೆಂಗೆ ಸಿಗ್ತಾ, ಏನು ದುಡ್ಡು ಏನು ಟ್ರಾನ್ಸ್ಫರ್ ಮಾಡಿದ್ರಲ್ಲ ಅವ್ರಿಗೆ ಹೆಂಗೆ ಸಿಗ್ತಾ, ಅದು ಒಂದು ಪ್ರಶ್ನೆ. ಈ ಹುಬ್ಬಳ್ಳಿ ಪರ್ಸನ್ ಅವ್ರಿಗೆ ಹೆಂಗೆ ಸಿಗ್ತಾ, ಅವ್ರದ್ದು ನೀವು ಅವ್ರು ಫೋನ್ ಮಾಡಿದ್ದೆ ನೀವು ಅಧೀಕ್ಷಕಿ ಅನಿತಾ ಅವರ ಅಂತ ಕೇಳಿದ್ರು. ಅವ್ರು ಇನ್ನೊಂದೇನೋ ಕೇಳ್ತಾರೆ, ನಾವು ಸೋಷಿಯಲ್ ವರ್ಕರ್ ಹಂಗೆ ಹಿಂಗೆ ಅಂತ ಕೇಳ್ತಾರೆ. ಆಮೇಲೆ ನಾವು ಫೈಂಡ್ ಔಟ್ ಮಾಡಿಸ್ದೆ ಯಾರು ಕೊಡ್ತಿದ್ದಾರೆ ಅಂತೇಳಿ. ಸೊ ಈ ರೀತಿಯಾಗಿ ನಮ್ಮ ನಂಬರ್ನ ಯಾರು ಕೊಡ್ತಿದ್ದಾರೆ ಅನ್ನೋದು ಇವಾಗ ನನಗೆ ಅದು ತುಂಬ ಸರ್ಪ್ರೈಸಿಂಗ್ ಇದೆ. ಮತ್ತು ನಮಗೆ ಒಂದು ಸ್ವಲ್ಪ ಈ ಹೆದರಿಸುವಂಥ ಒಂದು ಟೆಕ್ನಿಕ್ಕು ಆಗಿದೆ ಅಂತ. ಅವ್ರು ಹುಬ್ಬಳ್ಳಿಯವ್ರಿಗೆ ನನ್ನ ನಂಬರ್ ಸಿಗುತ್ತೆ, ಅವ್ರು ನಮಗೆ ಪರಿಚಯನೇ ಇಲ್ಲ, ಅವ್ರು ನನಗೆ ಕಾಲ್ ಮಾಡ್ತಾರೆ, ಅವರು ಇನ್ನೊಂದೇನೋ ಕೇಳ್ತಿದ್ದಾರೆ ಅಂತ ಹೇಳುವಾಗ ಸ್ವಲ್ಪ ಇದು ಸೀರಿಯಸ್. ಹೌದಾ, ನಾನು ಸೋಷಿಯಲ್ ವರ್ಕರ್ ಇದ್ದೀನಿ, ಈ ರೀತಿ ಒಂದು ಆಡಿಯೋ ವೈರಲ್ ಆಗ್ತಾ ಇದೆ, ಅದ್ರ ಮೇಲೆ ನಾವು ಯಾರಿಗೂ ಕಮಿಷನರ್ ಅವರಿಗೆ ಬೆಂಗಳೂರು ಅವರಿಗೆ ದೂರು ಕೊಡೋರಿದ್ದೀವಿ.